ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದೊಂದು ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂಥ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಮ್ ಈವ್ನಿಂಗ್ ಸ್ನ್ಯಾಕ್. ಇದು ಒಂದು ಮಂಗಳೂರು ಡಿಶ್ ಆಗಿರುತ್ತೆ. ಇದರ ಹೆಸರು ಬಂದು ಹೀರೆಕಾಯಿ ಕಾಯಿನ್ ದೋಸೆ ಅಂತ. ಹೀರೆಕಾಯಿನ ಸಿಪ್ಪೆ ಪೀಲ್ ಮಾಡಿಕೊಂಡು ಲೈಟಾಗಿ ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ನೆನ್ನೆ ನೈಟೇ ಅಕ್ಕಿನ ನೆನೆ ಹಾಕಿದ್ದೆ, ನಾರ್ಮಲ್ ರೈಸ್ ನೆನೆ ಹಾಕಿದ್ದೆ, ಒಂದು 1/2 ಕಪ್ಪು. ಮತ್ತು 4-5 ಬ್ಯಾಡಗಿ ಮೆಣಸಿನ್ಕಾಯಿ, 2 ಅಥವಾ 3 ಖಾರ ಮೆಣಸಿನ್ಕಾಯಿ, ಇದನ್ನು ಅಕ್ಕಿ ಜೊತೆನೇ ನೆನೆ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಈಗ ಫಸ್ಟ್ ಸ್ಟೆಪ್ ಬಂದು ಮಿಕ್ಸಿ ಜಾರ್ಗೆ ನೆನೆ ಹಾಕಿರುವಂಥ ಮೆಣಸಿನ್ಕಾಯಿ ಮತ್ತು ಅಕ್ಕಿನ ನೀರು ಇಲ್ದೇನೆ ಹಾಕೊಳ್ಳೋಣ. ಇದು ಒಂದು ಹೀರೆಕಾಯಿ ಇದ್ರೆ ಒಂದು 4-5 ಜನ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಗೂ ಚೆನ್ನಾಗಿರುತ್ತೆ. ಈ ಬಜ್ಜಿ ಬೋಂಡಾ ತಿನ್ನೋ ಬದಲು ಇದು ಅದೇ ಥರ ಟೇಸ್ಟ್ ಬರುತ್ತೆ, ಇನ್ನೂ ಟೇಸ್ಟ್ ಡಬಲ್ ಇರುತ್ತೆ. ಮತ್ತು ಹೆಲ್ದಿ ಕೂಡ, ಯಾಕಂದರೆ ಇದರಲ್ಲಿ ಎಣ್ಣೆ ತುಂಬ ಕಡಿಮೆ ನಾವು ಬಳಸೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. 1 ಸ್ಪೂನ್ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಈಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಕಡಿಮೆ ಹಾಕ್ಕೊಂಡಿದ್ದೀನಿ, ನನಗೆ ದೋಸೆ ಕೆಂಪಿಗೆ ಬರಬೇಕು ಅಂತ ಇಷ್ಟ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರಿಂದ ಕೆಂಪಿಗೆ ಬರುತ್ತೆ. ಅಷ್ಟನ್ನು ನೀವು ಜಾಸ್ತಿ ಹಾಕ್ಬಿಟ್ರೆ ಎಲ್ಲೋ ಆಗಿಬಿಡುತ್ತೆ. ನಿಮಗೆ ಹೇಗೆ ಇಷ್ಟ ಆಗುತ್ತೆ ದೋಸೆ ಹಾಗೆ ಮಾಡ್ಕೊಳ್ಳಿ. ಈಗ ನಾನು ಹಾಕಿರೋವಂಥ 1 ಕಪ್ ಅಕ್ಕಿಗೆ 1 ನೆಲ್ಲಿಕಾಯಿ ಅಷ್ಟು ಸೈಜ್ದು ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಈಗ 2 ಸ್ಪೂನ್ಸ್ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ಸ್ ಜೀರಿಗೆ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಧನಿಯಾ ಕಾಳು ಹಾಕ್ತಾರೆ, ಈಗ ನನ್ನ ಹತ್ರ ಧನಿಯಾ ಕಾಳಿಲ್ಲ, ಸೊ ನಾನು ಧನಿಯಾ ಪುಡಿನೇ ಹಾಕ್ತಾ ಇದ್ದೀನಿ, ಹೋಮ್ ಮೇಡ್ ಧನಿಯಾ ಪೌಡರು. ಒಂದು ಮುಕ್ಕಾಲು ಸ್ಪೂನ್ ಹಾಕಿ ಸಾಕು. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಒಂದು ಅರ್ಧ ಸ್ಪೂನಿಂದ ಕಡಿಮೆ ಹಾಕಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡಿ. ಉಪ್ಪು, ಹುಳಿ, ಖಾರ ಜೊತೆಗೆ ಸ್ವಲ್ಪ ಸಿಹಿ ಇದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ ನಾನು ಅಷ್ಟೇ. ಈಗ ಇದನ್ನು ನುಣ್ಣಗೆ ಗಂಧದ ಥರ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನೀರು ಬಂದು ನಾವು ಅಕ್ಕಿ ನೆನೆ ಹಾಕಿದ್ವಲ್ಲ ನೀರು, ಈ ನೀರನ್ನೇ ಹಾಕೋಬೋದು. ಬೆಳ್ಳುಳ್ಳಿ ಹಾಕೋಣ, ನಾನು ಆಗಲೇ ಮರ್ತೋಗಿದ್ದೆ, ಸೊ ಹೀಗೆ ಹಾಕ್ತಾಯಿದ್ದೀನಿ. ಇದನ್ನು ಬೆಳ್ಳುಳ್ಳಿ ಫುಲ್ ನುಣ್ಣಗಾಗೋ ಅಷ್ಟು ರುಬ್ಕೊಳ್ಳೋಣ. ನೋಡಿ ಇದು ಎಷ್ಟು ನುಣ್ಣಗೆ ಪೇಸ್ಟ್ ಆಗಿದೆ. ಅಕ್ಕಿ ಚೆನ್ನಾಗಿ ನೆಂದಿತ್ತು ಅಂತಂದರೆ ಇಷ್ಟು ಫೈನ್ ಪೇಸ್ಟ್ ಆಗುತ್ತೆ. ಅಕ್ಕಿ ಸರಿ ನೆಂದಿಲ್ಲ ಅಂತಂದರೆ ಸ್ವಲ್ಪ ತರ್ತರಿ ಉಳ್ಕೊಳ್ಳುತ್ತೆ. ಆದಷ್ಟು ಅಕ್ಕಿನ ಚೆನ್ನಾಗಿ ನೆನೆ ಹಾಕ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈ ಜಾರಿಂದ ಒಂದು ಸ್ಮಾಲ್ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈ ಜಾರ್ ತೊಳೆದಿದ್ದ ನೀರನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದೆ, ನಮ್ಗೆ ಇಷ್ಟು ಗಟ್ಟಿ ಬೇಡ, ನಮಗೆ ಸ್ವಲ್ಪ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುಗಿರೋದು ಸಾಕು. ಯಾಕಂದರೆ ಇವಾಗ ಈ ಹೀರೆಕಾಯಿನೆಲ್ಲ ಇದರಲ್ಲಿ ಡಿಪ್ ಮಾಡಿ ಹೆಂಚು ಮೇಲೆ ಹಾಕಬೇಕು. ಸೊ ಡಿಪ್ ಮಾಡಿದವಾಗ ಗಟ್ಟಿ ಇತ್ತು ಅಂದರೆ ತುಂಬ ದಪ್ಪ ಕೋಟಿಂಗ್ ನಿಂತ್ಬಿಡುತ್ತೆ ಕಾಯಿ ಮೇಲೆ, ಹೀರೆಕಾಯಿ ಮೇಲೆ. ಸೊ ನಮಗೆ ಇಷ್ಟು ಗಟ್ಟಿ ಬೇಡ, ಸ್ವಲ್ಪ ನೀರು ಬೇಕು. ಹಾಗಾಗಿ ಈ ಜಾರ್ದು ಕ್ಲೀನ್ ಮಾಡಿಕೊಂಡು ಜಾರ್ ತೊಳೆದಿದ್ದ ನೀರನ್ನ ಇದಕ್ಕೆ ಸ್ವಲ್ಪ ಹಾಕೊಳ್ಳೋಣ. ಈಗ ಇದಾಗಿದೆ, ಇಷ್ಟು ಸಾಕು. ಇದು ಹೇಗೆ ಚೆಕ್ ಮಾಡಬೇಕು ಅಂದರೆ, ನಮ್ಮ ಸ್ಪೂನಿಗೆ ಡಿಪ್ ಮಾಡಿ ಎತ್ತಿದಾಗ ನಮ್ಮ ಸ್ಪೂನ್ ಮೇಲೆ ಒಂದು ತೆಳು ಕೋಟಿಂಗ್ ಹಿಟ್ಟು ಮೆತ್ತಿರಬೇಕು. ಇಷ್ಟಿದೆ ಸಾಕು ನಮಗೆ, ತುಂಬ ಗಟ್ಟಿ ಬೇಡ, ತುಂಬ ನೀರಾಗೂ ಮಾಡ್ಕೋಬೇಡಿ. ಈ ಟೈಮಲ್ಲಿ ಸಾಲ್ಟ್ ಚೆಕ್ ಮಾಡಿ. ಸಾಲ್ಟ್ ಕಮ್ಮಿ ಇತ್ತು ಅಂದರೆ ಮಿಕ್ಸ್ ಮಾಡ್ಕೋಬೋದು. ಉಪ್ಪು ಇಲ್ಲ ಖಾರ ಏನೇ ಕಡಿಮೆ ಇದ್ದರೂ ಈ ಟೈಮಲ್ಲಿ ನಾವು ಹಾಕ್ಕೋಬೋದು. ಈಗ ಇಲ್ಲಿ ಹೆಂಚು ಬಿಸಿ ಆಗ್ತಾ ಇದೆ. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಹೆಂಚು ಸೋರ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಹೆಂಚನ್ನ. ಈಗ ಈ ನಮ್ಮ ಹಿಟ್ಟಿಗೆ ಸ್ವಲ್ಪ ಹೀರೆಕಾಯಿ ಹಾಕ್ಕೊಳ್ಳೋಣ. ಒಂದೊಂದೇ ಹೀರೆಕಾಯಿನ ಪೂರ್ತಿಯಾಗಿ ಈಗ ಡಿಪ್ ಮಾಡಿ ಹೆಂಚು ಮೇಲೆ ಜೋಡಿಸ್ತಾ ಹೋಗಬೇಕು ರೌಂಡ್ ಶೇಪಲ್ಲಿ. ದೋಸೆ ಶೇಪಲ್ಲಿ ರೌಂಡಾಗಿ ಒಂದಕ್ಕೊಂದು ಹೀರೆಕಾಯಿ ಟಚ್ ಆಗಿರೋ ಹಾಗೆ ಜೋಡಿಸ್ತಾ ಹೋಗೋದು. ನಿಮಗೆ ಎಷ್ಟು ದಪ್ಪ ಬೇಕು ದೋಸೆ, ಅಂದರೆ ಎಷ್ಟು ಅಗಲ ಬೇಕು, ಅದ್ರ ಮೇಲೆ ಜೋಡಿಸ್ತಾ ಹೋಗೋದು.
ಎಣ್ಣೆ ಹಾಕೊಳ್ಳೋಣ ಸುತ್ತಲೂ. ಒಂದು ಸೈಡು ಪೂರ್ತಿ ಬೆಂದ ಮೇಲೆ ಟರ್ನ್ ಹಾಕೊಳ್ಳೋಣ. ಚೆಕ್ ಮಾಡಿ ಎಂಟಿಗೆ ಬರ್ತಾ ಇದೆಯಾ ಅಂತ. ಬರುತ್ತೆ. ಈಗ ಟರ್ನ್ ಮಾಡೋಣ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಒಂದೇ ಒಂದು ಸ್ಪೂನ್ ಎಣ್ಣೆಯಲ್ಲಿ ನಿಮಗೆ ಬಜ್ಜಿ ತಿನ್ನೋಕ್ಕಿಂತ ಹೆಚ್ಚು ಖುಷಿ ಆಗುತ್ತೆ ಇದರಿಂದ. ಇದು ಹೀರೆಕಾಯಿ ನಾವು ಸಿಪ್ಪೆ ಎರೆದು ಹಾಕಿರೋದ್ರಿಂದ ತುಂಬ ಬೇಗ ಬೇಯುತ್ತೆ. ತುಂಬ ಹೊತ್ತು ಬೇಯಿಸ್ಬೇಕು ಅಂತಲೂ ಏನಿಲ್ಲ, ಹೀರೆಕಾಯಿ ಬೇಗ ಬೇಯುತ್ತೆ. ಅದನ್ನು ಸಿಪ್ಪೆ ತೆಗೆದು ಹಾಕೋದ್ರಿಂದ ಇನ್ನೂ ಬೇಗ ಬೇಯುತ್ತೆ. ಅದು ಎಷ್ಟು ಈವನ್ನಾಗಿ ಬೆಂದಿದೆ ನೋಡಿ. ಉಪ್ಪು, ಹುಳಿ, ಖಾರ, ಜೀರಿಗೆ ಮತ್ತು ಧನಿಯಾ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಒಂದು ದೋಸೆ ತಿನ್ನೋರು ಒಂದು 3-4 ತಿನ್ನೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ದಯವಿಟ್ಟು. ನಮ್ಮ ಕರಾವಳಿ, ನಮ್ಮ ನೆಲದ ಸ್ನ್ಯಾಕ್ ಇದೆ. ಇದನ್ನು ತಿನ್ನೋಣ. ಯಾವ್ಯಾವುದೋ ಮೋಮೋಸು ಅದು ಇದು ತಿನ್ನೋದಕ್ಕಿಂತ ಇದು ತುಂಬ ಹೆಲ್ದಿ ಆ್ಯಂಡ್ ಫೈಬರ್ ರಿಚ್ ಫುಡ್ ಇದು, ಸ್ನ್ಯಾಕ್ ಇದು. ಈಗ ಆಗಿದೆ, ಇದನ್ನ ಶಿಫ್ಟ್ ಮಾಡೋಣ ಒಂದು ಪ್ಲೇಟ್ಗೆ. ನಮ್ಮ ಹೀರೆಕಾಯಿ ಕಾಯಿನ್ ದೋಸೆ ರೆಡಿ ಇದೆ. ಒಂದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೂಪರ್ ಆಗಿದೆ. ಉಪ್ಪು, ಹುಳಿ, ಖಾರ, ಲೈಟ್ ಸ್ವೀಟು, ಪರ್ಫೆಕ್ಟ್ ಆಗಿದೆ. ಇದು ಒಬ್ಬರು ಒಂದು 4-5 ತಿಂತಾರೆ ಗ್ಯಾರಂಟಿ, ಅಷ್ಟು ಟೇಸ್ಟಿಯಾಗಿದೆ. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮಿಸ್ ಮಾಡ್ದಿರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್ ಬಾಯ್.